ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ಯಾಮಿ ಬರ್ತ್ಡೇ, ಸೊ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸಿಂಪಲ್ಲಾಗೆ, ಜಾಸ್ತಿ ಜೋರಾಗೇನಿಲ್ಲ. ಬರೀ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ವಿ ಅಷ್ಟೇ. ಆ್ಯಂಡ್ ಸಿಂಪಲ್ ಮೆನ್ಯೂ ಎಲ್ಲ ಮನೆಯಲ್ಲೇ ಅಡುಗೆ ಮಾಡ್ಕೊಂಡಿದ್ದು. ಸೊ ಬಿಸಿಬೇಳೆ ಬಾತು, ಕಸ್ಟರ್ಡ್, ಒಂದು ಸ್ವಲ್ಪ ಸ್ವೀಟು, ಕರ್ಡ್ ರೈಸ್, ಆ ಥರ ಮೆನ್ಯೂ ಅಷ್ಟೇ. ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ಮಾಡಿದ ಖಾರದ ಪುಡಿ ಕೂಡ ವಿಡಿಯೋ ತೆಗ್ದಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ನಾನು ಬ್ಯಾಡ್ಗೆ ಜಾಸ್ತಿ ಇಟ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಖಾರ ಒಂಚೂರು ಜಾಸ್ತಿ ತಿನ್ನೋರು ಖಾರದ ಮೆಣಸಿನ್ಕಾಯನ್ನು ಸ್ವಲ್ಪ ಇಟ್ಕೋಬೋದು. ಅದ್ರ ಜೊತೆಗೆ ಧನಿಯಾ ಒಂದು 5 ಸ್ಪೂನಷ್ಟು, ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ, ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮೆಂತ್ಯ ಒಂಚೂರು, ದೊಡ್ಡ ಏಲಕ್ಕಿ, ಲವಂಗ, ಸ್ಟಾರು, ಚಕ್ಕೆ, ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗೆ ಹುರ್ಕೋಬೇಕು. ನಾನು ಒಂದೇ ಸರಿ ಹಾಕಿ ಹುರಿದಿಲ್ಲ, ಸಪ್ರೇಟ್ ಹುರ್ಕೊಂಡ್ರೆ ಎಲ್ಲ ಈಕ್ವಲಾಗಿ ಹುರಿಯುತ್ತೆ. ಒಂದೇ ಸರಿ ಹಾಕ್ಬಿಟ್ರೆ ಒಂದು ಜಾಸ್ತಿ ಹುರಿಯುತ್ತೆ, ಒಂದು ಸೀದೋಗುತ್ತೆ, ಆ ಥರ ಆಗುತ್ತೆ. ಸೊ ನಾನು ಸಪ್ರೇಟ್ ಹುರ್ಕೊಂಡು ಎಲ್ಲ ಚೆನ್ನಾಗೆ ಗಮ್ ಅನ್ನಬೇಕು ಅಲ್ಲಿ ತನಕ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊತೀನಿ. ಆ್ಯಂಡ್ ಇದಕ್ಕೆ ಲಾಸ್ಟಲ್ಲಿ ಕರಿಬೇವು ಕೂಡ ಅದನ್ನು ಹುರ್ಕೊಂಡು, ಫಸ್ಟೇ ಹಾಕಲ್ಲ, ಲಾಸ್ಟಲ್ಲಿ ಇದೆಲ್ಲ ಪೌಡರ್ ಆದಮೇಲೆ ಅದನ್ನು ಹಾಕಿ ಸುಮ್ಮನೆ ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ಬಿಸಿಬೇಳೆ ಬಾತ್ ಪುಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಥರ ಪೌಡರ್ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನ ಇರುತ್ತೆ, ಏನಾಗಲ್ಲ. ತುಂಬ ಜಾಸ್ತಿ ದಿನ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಈ ಥರ ಖಾರದ ಪುಡಿದು. ಸೊ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಟೇಸ್ಟು. ಬಿಸಿಬೇಳೆ ಬಾತ್ ಡೀಟೇಲ್ ರೆಸಿಪಿ ಬೇಕಂದರೆ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಎಷ್ಟೊಂದು ಸರಿ. ಸೊ ಅದನ್ನು ಚೆಕ್ ಮಾಡಿ. ಯಾಮಿ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅಲ್ಲಿ ಯೂನಿಕಾರ್ನ್ ಅಂತ ತುಂಬ ಇಷ್ಟಪಡ್ತಾಳೆ, ಎಲ್ಲದರಲ್ಲೂ ಅದನ್ನೇ ಕೇಳ್ತಾ ಇರ್ತಾಳೆ. ಸೊ ಯೂನಿಕಾರ್ನ್ ರೇನ್ಬೋ ಥೀಮ್ ಕೇಕ್ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ನಾವು ಜರ್ಮನಿಗೆ ವಾಪಸ್ ಬಂದ್ವಿ. ಅಲ್ಲಿ ಅವಳಿಗೆ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಗುಡಿ ಬ್ಯಾಗ್ಸು ಮತ್ತು ಕಪ್ ಕೇಕ್ಸ್ ಎಲ್ಲ ಮಾಡಿದ್ವಿ, ಅದನ್ನು ತೋರಿಸ್ತೀನಿ. ಅವಳು ಗುಡಿ ಬ್ಯಾಗ್ಸ್ಗೆ ನೋಡಿ ಈ ಥರ ಕವರ್ಸ್ ಎಲ್ಲ ತಂದಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಇಂಡಿಯಾಯಿಂದನೇ ತಂದಿದ್ದು ನ್ಯಾಚುರು. ಆ್ಯಂಡ್ ಮಿಕ್ಕಿದ್ದು ಸ್ವಲ್ಪ ಕ್ಯಾಂಡೀಸ್ ಎಲ್ಲ ಇಲ್ಲೇ ತೊಗೊಂಡಿದ್ದು ಲೋಕಲಾಗಿ ಜರ್ಮನಿಯಲ್ಲಿ. ಈ ಗಮ್ಮಿ ಬೇರ್ಸ್ ಅಂತ ಬರುತ್ತೆ ಅದು, ಆಮೇಲೆ ಲಾಲಿಪಾಪ್ಸ್ ಎಲ್ಲ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ಅವಳ ಕ್ಲಾಸ್ ಅಂದರೆ ಅವಳ ಗ್ರೂಪ್ ಅಂತ ಇರುತ್ತೆ, ಸೊ ಅಲ್ಲಿ ಅವಳ ಕ್ಲೋಸ್ ಫ್ರೆಂಡ್ಸಿಗೆ ಕೊಡೋದು. ಇಲ್ಲಿ ಯೂಶ್ವಲಿ ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ. ಕೇಕ್ ಅಥವಾ ಕಪ್ ಕೇಕ್ಸ್ ಆ ಥರದ್ದು ಏನಾದರೂ ಕೊಟ್ಟು ಕಳಿಸಿದ್ರೆ ಫುಲ್ ಕ್ಲಾಸ್ ಕೂತ್ಕೊಂಡು ಸೆಲೆಬ್ರೇಟ್ ಮಾಡಿ ಗುಡಿ ಬ್ಯಾಗ್ಸ್ ಎಲ್ಲ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಆ ಥರ. ನಾವು ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ಸ್ ಕೊಡ್ತಾಯಿದ್ವಿ. ಈ ಥರ ಕವರಲ್ಲಿ ಇದೊಂದು ಬಬಲ್ದಿದೆ.
ಅದ್ರ ಜೊತೆಗೆ ಒಂದು ಪೆನ್ಸಿಲು ಮತ್ತು ಎರೇಸರ್ ಬರುತ್ತೆ ಈ ಥರ. ಆ್ಯಂಡ್ ಇದು ಫ್ರೂಟ್ ಲಾಲೀಸು. ಸೊ ಡಿಫ್ರೆಂಟ್ ಫ್ರೂಟ್ಸ್ ಈ ಥರ ಇರುತ್ತೆ ನೋಡಿ, ವಾಟರ್ ಮೆಲನ್, ಲೆಮನ್, ಆ ಥರ. ಫ್ಲೇವರ್ ಗೊತ್ತಿಲ್ಲ ನನಗೆ, ಬಟ್ ನೋಡೋದಕ್ಕೆ ಈ ಥರ ಇದೆ. ಈ ಥರದ್ದೊಂದು ಲಾಲಿಪಾಪು. ಇದೊಂದು ಪುಟಾಣಿ ಎರೇಸರ್, ಬೇರೆ ಬೇರೆ ಶೇಪ್ಸ್ ಇರುತ್ತೆ ಆ್ಯನಿಮಲ್ಸ್ದು, ಆ ಥರದ್ದೆಲ್ಲ. ಆಮೇಲೆ ಇದು ಗಮ್ಮೀಸ್ ಅಂತ. ಇದು ಕ್ಯಾಂಡಿ ಥರ, ಚೂಯಿಂಗ್ ಗಮ್ ಅಲ್ಲ, ಬಟ್ ಒಂದು ಸ್ವಲ್ಪ ಹಾರ್ಡ್ ಇರುತ್ತೆ ಕ್ಯಾಂಡಿ, ಆ ಥರದ್ದು ಒಂದು ಪ್ಯಾಕು. ಆ್ಯಂಡ್ ಇದು ನ್ಯಾಚರು. ಸೊ ಇಷ್ಟು ಹಾಕ್ತಾಯಿದ್ದೀವಿ ಒಂದು ಗುಡಿ ಬ್ಯಾಗ್ಗೆ. ಆಮೇಲೆ ಯಾಮಿ ಸ್ಕೂಲ್ಗೆ ಕಪ್ ಕೇಕ್ಸ್ ಮಾಡ್ತಾಯಿದ್ದೀನಿ ಅವಳ ಫ್ರೆಂಡ್ಸು ಮತ್ತು ಟೀಚರ್ಸ್ಗೆಲ್ಲ. ಸೊ ಫಸ್ಟ್ ವೆಟ್ ಇಂಗ್ರೀಡಿಯೆಂಟ್ಸ್ ಇಟ್ಕೊತಾ ಇದ್ದೀನಿ. ಅದಕ್ಕೆ ಹಾಲಿಗೆ ಒಂದು ಸ್ವಲ್ಪ ವಿನಿಗರ್ ಹಾಕಿ ಬಟರ್ ಮಿಲ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ವಾರ್ಮ್ ಮಿಲ್ಕ್ಗೆ ಹಾಕ್ಕೋಬೇಕು. ಆ್ಯಂಡ್ ಕಾಫಿ, ಇನ್ಸ್ಟೆಂಟ್ ಕಾಫಿನ ಹಾಟ್ ವಾಟರಲ್ಲಿ ಡಿಸಾಲ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಯಿಲು, ಎಸೆನ್ಸು. ಇದಕ್ಕೆ ನಾನು ಎಗ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು 2 ಎಗ್ ಅಷ್ಟು ತೊಗೊಂಡಿದ್ದೀನಿ. ಸೊ ಇದೆಲ್ಲ ವೆಟ್ ಇಂಗ್ರೀಡಿಯೆಂಟ್ಸ್ ಆಯಿತು. ಡ್ರೈ ಇಂಗ್ರೀಡಿಯೆಂಟ್ಸ್ಗೆ ಒಂದು ಸ್ವಲ್ಪ ಮೈದಾ, ಬೇಕಿಂಗ್ ಸೋಡಾ, ಉಪ್ಪು, ಆಮೇಲೆ ಕೊಕೋ ಪೌಡರು. ಇದನ್ನೆಲ್ಲ ಚೆನ್ನಾಗೆ ಜಳ್ಳಿ ಇಟ್ಕೋಬೇಕು. ಒಂದು 3-4 ಸರಿ ಹಿಡಿಬೇಕು, ಅವಾಗ ಚೆನ್ನಾಗೆ ಫ್ಲಫಿಯಾಗಿ ಬರುತ್ತೆ ಕಪ್ ಕೇಕ್ಸು. ಸೊ ಮೇನ್ ಬೇಕಿಂಗಲ್ಲಿ ಇದೇ ಸ್ಟೆಪ್ಪು. ಸೊ ವೆಟ್ ಇಂಗ್ರೀಡಿಯೆಂಟ್ಸು ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸು ಸಪ್ರೇಟಾಗೆ ಮಾಡಿ ರೆಡಿಯಾಗಿ ಇಟ್ಕೊಂಡು ಆಮೇಲೆ ಮಿಕ್ಸ್ ಮಾಡೋದಷ್ಟೇ. ನಂದು ಒನ್ ಆಫ್ ದ ಫೇವ್ರೇಟ್ ಅಂದರೆ ಪ್ಯಾಷನ್ನೇ ಅನ್ಬೋದು ಬೇಕಿಂಗು. ನಂಗೆ ತುಂಬ ಇಷ್ಟ. ಇಂಡಿಯಾಲಿದ್ದಾಗಂತೂ ತುಂಬ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದಮೇಲೆ ಕಮ್ಮಿ ಆಗೋಗಿದೆ, ಜರ್ಮನಿಗೆ ಬಂದಮೇಲೆ. ಇಲ್ಲಿ ಹೊರಗಡೆನೇ ಅಷ್ಟೊಂದು ಚೆನ್ನಾಗೆ ಡೆಸರ್ಟ್ ಸಿಗುತ್ತೆ. ನಂಗೆ ಅದೆಲ್ಲ ಟ್ರೈ ಮಾಡಿನೇ ತುಂಬ ಸ್ವೀಟ್ ಆಗೋಗಿರುತ್ತೆ. ಸೊ ಇಲ್ಲಿ ನಾನು ಮಾಡೋದನ್ನು ಮತ್ತು ಟೇಸ್ಟ್ ಮಾಡೋದಕ್ಕೂ ನನಗೆ ಇದಾಗಲ್ಲ. ಸೊ ನಾನು ಇಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ, ಬಟ್ ಡೆಫಿನೆಟ್ಲಿ ಮಾಡ್ತೀನಿ ಮುಂದೆ ವೀಡಿಯೋಸು ಬೇಕಿಂಗಲ್ಲಿ. ಸೊ ಇದನ್ನೆಲ್ಲ ಸೀವ್ ಮಾಡ್ಕೊಂಡು ಪಕ್ಕ ಇಟ್ಕೊಂಡ್ಮೇಲೆ ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಫುಲ್ ಒಂದು ಮಿಕ್ಸಿಗೆ ಅಥವಾ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲೂ ಚೆನ್ನಾಗೆ ಫ್ರಾತಿಯಾಗಿ ಆಗೋ ತನಕ ಬೀಟ್ ಮಾಡ್ಕೋಬೇಕು. ಎಲ್ಲ ವೆಟ್ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಾದಮೇಲೆ ಶುಗರ್ ಹಾಕ್ಕೊತಾ ಇದ್ದೀನಿ. ಈ ವೆಟ್ ಇಂಗ್ರೀಡಿಯೆಂಟ್ಸ್ಗೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಜೋರಾಗೆ ಮಿಕ್ಸ್ ಮಾಡಿದ್ರೆ ಅದರಲ್ಲಿ ಏರ್ ಇನ್ಕಾರ್ಪ್ರೇಟ್ ಮಾಡಿರ್ತೀವಲ್ಲ, ಅದೆಲ್ಲ ಹೊಟ್ಟೋಗುತ್ತೆ. ಸೊ ನಿಧಾನಕ್ಕೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಫುಲ್ ಏನು ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಆ ಥರ ಮಾಡ್ಕೋಬೇಕು. ಆ್ಯಂಡ್ ಲಾಸ್ಟಲ್ಲಿ ಚಾಕೋ ಚಿಪ್ಸ್ ಹಾಕಬೇಕು. ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಕೆಳಗೆ ಕುತ್ಕೊಂಡ್ಬಿಡುತ್ತೆ, ನಿಮಗೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರೋಲ್ಲ ಕಪ್ ಕೇಕ್ಸಲ್ಲಿ. ಎಲ್ಲ ಇದು ಫುಲ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಸುಮ್ಮನೆ 2 ಸರಿ ಹಿಂಗೆ ತಿರುಗಿಸಿದ್ರೆ ಸಾಕು. ಆ್ಯಂಡ್ ಮೆನ್ಷನ್ ಮಾಡೋದು ಮರ್ತೋಯ್ತು, ಇದು ಮಿಕ್ಸ್ ಮಾಡೋಕ್ಕೆ ಮುಂಚೆನೇ ಓವನ್ ಪ್ರೀ ಹೀಟ್ಗೆ ಇಟ್ಬಿಟ್ಟಿದ್ದೀನಿ. ಸೊ ಒಂದು 20-22 ಕಪ್ ಕೇಕ್ಸ್ ಅಷ್ಟು ಮಾಡ್ತಾಯಿದ್ದೀನಿ ನಾನು. ಇದನ್ನು ಒಂದು 170 ಡಿಗ್ರೀಸ್ ಟು 180 ಡಿಗ್ರೀಸ್ ಆ ಮಧ್ಯೆ ಒಂದು 20 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಸೊ ತುಂಬ ಚೆನ್ನಾಗಾಗಿತ್ತು ಫ್ಲಫಿಯಾಗೆ ಕಪ್ ಕೇಕ್ಸು. ಇದಕ್ಕೆ ಬಟರ್ ಕ್ರೀಮ್ ಫ್ರಾಸ್ಟಿಂಗ್ ಮಾಡಿದೆ. ಆ್ಯಂಡ್ ಮೇಲೆಲ್ಲ ಸ್ಪ್ರಿಂಕಲ್ಸ್, ಒಂದು ಸ್ವಲ್ಪ ಮಲ್ಟಿ ಕಲರ್ ಸ್ಪ್ರಿಂಕಲ್ಸು ಮತ್ತು ಯೂನಿಕಾರ್ನ್ ರೇನ್ಬೋದ್ ಏನು ಇತ್ತು ಅದೆಲ್ಲ ಹಾಕಿದೆ. ಚೆನ್ನಾಗಾಗಿತ್ತು. ಆ್ಯಂಡ್ ಫ್ರಾಸ್ಟಿಂಗ್ ಮಾಡೋದಕ್ಕೆ ನನ್ನ ಹತ್ರ ಪೈಪಿಂಗ್ ಬ್ಯಾಗ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಫ್ರಾಸ್ಟ್ ಮಾಡಬೇಕು ಅಂತ ಅಂದಾಗ ನೋಡಿದ್ರೆ ಪೈಪಿಂಗ್ ಬ್ಯಾಗೇ ಇಲ್ಲ. ಸೊ ಒಂದು ಪ್ಲಾಸ್ಟಿಕ್ ಕವರ್ನೆಲ್ಲ ಅರೇಂಜ್ ಮಾಡಿಕೊಂಡು ತುಂಬ ಕಷ್ಟ ಆಯಿತು ಪೈಪ್ ಮಾಡೋದಕ್ಕೆ ಅದರಲ್ಲಿ. ಬಟ್ ಎಂಡ್ ರಿಸಲ್ಟ್ ವಾಸ್ ಗುಡ್. ಅದೇ ಖುಷಿ ಆಯಿತು, ಹೇಗೆ ಮಾಡಿದ್ರು ಕೊನೆಗೆ ಚೆನ್ನಾಗೇ ಬಂತು ಅಂತ.
ಇದು ಯಾಮಿ ಕಿಂಡರ್ ಗಾರ್ಡನಲ್ಲಿ ಸೆಲೆಬ್ರೇಷನ್ ಮಾಡಿದ್ದು ಒಂದು ಸ್ವಲ್ಪ ಫೋಟೋಸ್ ಇದೆ, ಅದು ಹಾಕ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.